ಹೊಡಿಬೇಕು. ಕಾಲಿನ ಹಿಂಭಾಗ ಕೂಡ ಒದ್ದೆ ಆಗುವ ಹಾಗೆ, ನೀರು ನೆಲದಲ್ಲಿ ಚೆಲ್ಲದ ಹಾಗೆ ಬಹಳ ಪ್ರೀತಿಯಿಂದ ಅಮ್ಮನ ಕಾಲುಗಳನ್ನು ಗೌರವದಿಂದ ಪ್ರೀತಿಯಿಂದ ಹೊಡಿಬೇಕು. ಅದು ಪ್ರೀತಿಯಿಂದ ಗೌರವದಿಂದ ಹೇಳಿದ್ರೆ ಮನಸ್ಸಲ್ಲಿ ಪ್ರೀತಿ ಸಹ ಇರಬೇಕು, ಗೌರವ ಕೂಡ ಇರಬೇಕು. ಈಗ ಅಮ್ಮನ ಕೈಗೆ ಎಲ್ಲರೂ ಅಕ್ಷತೆಯನ್ನು ಕೊಡಿ. ಎಲ್ಲ ಮಾತೆಯರು ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಳ್ಳಿ. ಮಕ್ಕಳು ಈಗ ಎಲ್ಲ ಮಕ್ಕಳು ಅಮ್ಮನ ಪಾದಗಳಿಗೆ ಪ್ರೀತಿಯಿಂದ ಭಕ್ತಿಯಿಂದ ಅರಸಿನವನ್ನು ಕುಂಕುಮವನ್ನು ಹುಟ್ಟಿಸಿ. ಅರಸಿನ ಕುಂಕುಮವನ್ನು ಬಹಳ ಪ್ರೀತಿಯಿಂದ ಅಮ್ಮನ ಪಾದಗಳಿಗೆ ಮುಟ್ಟಿಸಿ. ಹಾಗೆ ಹೂಗಳಿಂದ ಅಮ್ಮನ ಪಾದಗಳನ್ನು ಅಲಂಕರಿಸಿ. ಭಕ್ತಿಯಿಂದ ಪ್ರೀತಿಯಿಂದ ಬಹಳ ಗೌರವದಿಂದ ಅಮ್ಮನ ಪಾದಗಳನ್ನು ಪುಷ್ಪಗಳಿಂದ ಅಲಂಕರಿಸಿ. ಈಗ ನೀವು ನೋಡಿ ನಿಮ್ಮ ಅಮ್ಮನವರ ಮುಖ ಎಷ್ಟು ಖುಷಿಯಲ್ಲಿದ್ದಾರೆ ಅವರು. Every student look at your mother's face. Yes. ಈಗ ಆರತಿಯನ್ನು ತೆಗೆದುಕೊಂಡು ಅದರಲ್ಲಿ ಎರಡೇ ಕರ್ಪೂರವನ್ನು ಹಾಕಿ. ಪೇರೆಂಟ್ಸ್ ಸ್ವಲ್ಪ ಗಮನಿಸಿ. ಈಗ ನಿಧಾನವಾಗಿ ಬೆಂಕಿ ಕಡ್ಡಿಯನ್ನು ಉರಿಸಿ ಕರ್ಪೂರವನ್ನು ಬೆಳಗಿಸಿ, ಆರತಿಯನ್ನು ಬೆಳಗಿಸಿ. ಅಮ್ಮನವರ ಕೈಯಲ್ಲಿ ಅಕ್ಷತೆ ಉಂಟಲ್ವಾ, ಅಮ್ಮನವರು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಪ್ರೀತಿಯಿಂದ ಅಕ್ಷತೆಯನ್ನು ಅವರ ತಲೆ ಮೇಲೆ ಹಾಕಿ ಮಕ್ಕಳೆಲ್ಲರೂ ನಮಸ್ಕಾರ ಮಾಡಿ ಬೆಂಕಿ ಜೋಪಾನ ಮಕ್ಕಳು ಅಮ್ಮನವರ ಪಾದವನ್ನು ಸ್ಪರ್ಶಿಸಿ